ಓಂ ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಣಂ ಶಿವಮೇಕಪರಂ ವಂದೇ ಶಿಕಾರಾಯ ನಮೋ ನಮಃ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಕೃದ್ಭಾವೋ ಭೂತಾತ್ಮ ಭೂತಭಾವನಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮನೆಯಲ್ಲಿ ಯಾವ ಥರದ ಗಂಟೆಯನ್ನು ಇಟ್ಕೊಳ್ಬೇಕು? ವಿಷ್ಣುಮೂರ್ತಿ ಗಂಟೆನ, ಅಥವಾ ನಂದಿಮೂರ್ತಿ ಗಂಟೆನ, ಅಥವಾ ಆಂಜನೇಯ ಸ್ವಾಮಿ ಇರ್ತಕ್ಕಂಥ ಗಂಟೆನ, ಅಥವಾ ಯಾವುದೇ ರೂಪ ಇಲ್ಲದೆ ಇರುವಂತಹ ಗಂಟೆಯನ್ನು ಇಟ್ಕೊಳ್ಬೇಕಾ? ಈ ಥರದ ಸಂದೇಹಗಳು ಹಲವಾರು ಜನಕ್ಕೆ ಮನಸ್ಸಲ್ಲಿ ಬಂದಿರುತ್ತೆ. ಹಾಗೆ ಗಂಟೆಯನ್ನು ಹೇಗಿಡಬೇಕು ದೇವರ ಮನೆಯಲ್ಲಿ, ಈ ಎಲ್ಲದರ ವಿಚಾರವನ್ನು ಸಂಪೂರ್ಣವಾಗಿ ನಾವು ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ವಿಷ್ಣು ಪರಂಪರೆ, ನಿಮ್ಮ ಮನೆ ದೇವರು ವೆಂಕಟೇಶ್ವರ ಆಗ್ಬೋದು, ನರಸಿಂಹ ಆಗ್ಬೋದು, ಅಥವಾ ರಾಮ ಆಗ್ಬೋದು, ಕೃಷ್ಣ ಆಗ್ಬೋದು, ಹೀಗೆ ವಿಷ್ಣು ಸಂಬಂಧಪಟ್ಟಂಥ ದೇವತೆಗಳು ನಿಮ್ಮ ಮನೆಯ ದೇವರಾಗಿದ್ದರೆ ನೀವು ಕಡ್ಡಾಯವಾಗಿ ಆಂಜನೇಯ ಸ್ವಾಮಿ ಮೂರ್ತಿ ಇರತಕ್ಕಂಥ ಒಂದು ಗಂಟೆಯನ್ನು ಮನೆಯಲ್ಲಿ ಇಟ್ಕೊಳ್ಬೇಕು. ಇದು ವಿಷ್ಣು ಸಂಬಂಧಪಟ್ಟದ್ದು. ನೀವೇನಾದರೂ ನಿಮ್ಮ ಮನೆ ದೇವರು ಈಶ್ವರ ಆಗಿದ್ದರೆ, ಕಾಲಭೈರವ ಆಗಿದ್ದರೆ, ಶಿವಗೋತ್ರವನ್ನು ನೀವು ಹೇಳ್ತಾ ಇದ್ದರೆ, ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ನಂದಿ ಮೂರ್ತಿ ಇರತಕ್ಕಂಥ ಗಂಟೆಯನ್ನು ನೀವು ಮನೆಯಲ್ಲಿ ಇಟ್ಕೊಳ್ಬೇಕು. ಇದು ಎರಡಾಯಿತು. ಮೂರನೇದು, ಸ್ಥಾವರ ಜಂಗಮ ಅನ್ನುವಂಥ ಒಂದು ಪದ ಇದೆ. ಅದರಲ್ಲಿ ಜಂಗಮರು ಅಂದರೆ ಗುರುಗಳು, ದೇವರನ್ನು ಪೂಜೆ ಮಾಡುವಂಥವ್ರನ್ನ ಜಂಗಮರು ಅಂತಾರೆ. ಈ ಜಂಗಮರು ಮತ್ತು ಲಿಂಗಾಯತರು, ಹಾಗೆ ಕೆಲವೊಂದು ಗ್ರಾಮ ದೇವತೆಗಳಲ್ಲಿ, ದೇವಸ್ಥಾನದಲ್ಲಿ ಗಂಟೆಗೆ ಯಾವುದೇ ಆಕಾರ ಇಲ್ಲದೆ ಇರತಕ್ಕಂಥ ಒಂದು ಗಂಟೆಯನ್ನು ಇಟ್ಕೊಳ್ಳುವಂಥ ಪದ್ಧತಿ ನಮ್ಮಲ್ಲಿದೆ. ಈ ಮೂರು ಪದ್ಧತಿ ಬಿಟ್ಟು ಇನ್ನೊಂದು ಪದ್ಧತಿ ಇದೆ, ಏನಂದರೆ ಜೋಡಿ ಗಂಟೆ ಅಂತ ಹೇಳ್ತೀವಿ. ಅಂದರೆ ಅದಕ್ಕೆ ಇಡೀ ಇರುತ್ತೆ, ಯಾವುದೇ ಮೂರ್ತಿ ಇರಲ್ಲ, ಎರಡು ಗಂಟೆ ಇರುತ್ತೆ. ಅದಕ್ಕೆ ಅದರ ಜೋಡಿ ಗಂಟೆ ಅಂತೀವಿ. ಜೋಡಿ ಗಂಟೆನ ಬಾರಿಸುವಂಥ ಪದ್ಧತಿನೂ ನಮ್ಮ ಕರ್ನಾಟಕದಲ್ಲಿ ಇದೆ. ಇದಿಷ್ಟು ಗಂಟೆಯನ್ನು, ಯಾವ ಮೂರ್ತಿಯ ಗಂಟೆಯನ್ನು ಮನೇಲಿ ಇಟ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ತಿಳಿಸ್ತೇನೆ. ಸರಿ, ಹಾಗಾದರೆ ಈ ಗಂಟೆಯನ್ನು ಮನೆಯಲ್ಲಿ ಇಟ್ಕೊಂಡು ಅದನ್ನು ಬಾರಿಸುವುದರಿಂದ ಏನು ಫಲ? ಏನಕ್ಕೆ ಈ ಶಾಸ್ತ್ರ ಬಂತು? ಆಮೇಲೆ ಗಂಟೆನ ಯಾರಾದರೂ ನೆಲದ ಮೇಲೆ ಇಡ್ತಾ ಇದ್ದೀರಾ? ಇಡಬಾರ್ದು. ನೀವು ಗ್ರಾನೈಟ್ ಮೇಲೂ ಇಡಬಾರ್ದು. ಗಂಟೆ ಕೆಳಗಡೆ ಅದೇ ಸೈಜ್ದು ಒಂದು ತಟ್ಟೆ ಇಟ್ಕೋಬೇಕು. ಆ ತಟ್ಟೆ ಮೇಲೆ ಗಂಟೆ ಇಡಬೇಕು. ಪೂಜೆ ಮುಗಿದ ಮೇಲೆ ಶೇಷಗಂಧ, ಅಂದರೆ ಗಂಧ ಉಪಯೋಗಿಸುತ್ತಿರಲ್ಲ ಪೂಜೆಗೆ, ಉಳಿದಿರುತ್ತಲ್ಲ ಅದನ್ನು ಶೇಷಗಂಧ ಅಂತ ಹೇಳ್ತೀವಿ. ಆ ಶೇಷಗಂಧನ ತಗೊಂಡು ಆ ಒಂದು ಮೂರ್ತಿಗೆ ಅಥವಾ ಗಂಟೆಯ ಮೇಲ್ಭಾಗಕ್ಕೆ ನೀವು ಇಡಬೇಕು. ಇಟ್ಟು ಒಂದು ಹೂವನ್ನು ಇಡಬೇಕು. ಇದು ಗಂಟೆಗೆ ನಾವು ಮಾಡುವಂತಹ ಒಂದು ಉಪಚಾರ. ನೋಡಿ, ಗಂಟೆಯನ್ನು ಬಾರಿಸುವಂಥದ್ದು ಸಾಧಾರಣವಾಗಿ ನಾವು ಎಡದ ಕೈಯಲ್ಲಿ ಬಾರಿಸ್ತೀವಿ. ಗಂಟೆನ ಎಡಗೈಯಲ್ಲಿ ಇಟ್ಕೊಂಡು ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರುವೆ ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ ಅಂತ ಒಂದು ಶ್ಲೋಕ ಹೇಳ್ತೀವಿ. ಲಾಂಛನ, ಇದು ಗಂಟೆ ಅನ್ನುವಂಥದ್ದು ಒಂದು ಲಾಂಛನ. ಯಾವ ರೀತಿಯಾಗಿ? ಆಗಮಾರ್ಥಂತು ದೇವಾನಾಂ, ದೇವತೆಗಳನ್ನು ಬರಮಾಡ್ಕೊಳ್ತಾ ಇದ್ದೀವಿ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸ, ಎಲ್ಲ ರಾಕ್ಷಸರನ್ನೆಲ್ಲ ದೂರ ಮಾಡಿ, ನೆಗೆಟಿವ್ ಎನರ್ಜಿನ ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡೋದು. ಅಂದರೆ ಋಣಾತ್ಮಕ ಶಕ್ತಿಯನ್ನು ದೂರ ಮಾಡಿ ಧನಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡುವಂಥದ್ದು. ಕುರುವೆ ಘಂಟಾರವಂ ತತ್ರ, ಮಾಡ್ತಾ ಇದ್ದೀನಿ ಗಂಟೆನಾದ ನಾನು. ದೇವತಾಹ್ವಾನ ಲಾಂಛನಂ, ದೇವತೆಗಳಿಗೆ ಇದು ಲಾಂಛನ. ಅಂದರೆ ಒಂದೇ ಪದದಲ್ಲಿ ಹೇಳೋದಾದರೆ, ಗಂಟೆಯನ್ನು ಬಾರಿಸೋದ್ರಿಂದ ಭಗವಂತನಿಗೆ ಆಹ್ವಾನ. ಭಗವಂತ, ನಾನು ನಿನ್ನ ಸೇವೆಯನ್ನು ಮಾಡಲಿಕ್ಕೆ, ನಿನ್ನ ಪೂಜೆನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀನಿ, ಬಾಪ ನನ್ನ ಸೇವೆಯನ್ನು ಸ್ವೀಕಾರ ಮಾಡು, ನನ್ನ ಪೂಜೆಯನ್ನು ಸ್ವೀಕಾರ ಮಾಡು. ಹೀಗೆ ಭಗವಂತನಲ್ಲಿ ನಾವು ಕೇಳುವಂಥ ಒಂದು ಪದ್ಧತಿ. ಗಂಟೆ ಬಾರಿಸುವುದರಿಂದ ಏನೇನು ಫಲ? ನಮ್ಮ ಸನಾತನ ಧರ್ಮದಲ್ಲಿ ಹಲವಾರು ನಂಬಿಕೆ ಹಾಗೂ ಸಂಪ್ರದಾಯಗಳಿದೆ. ನಂಬಿಕೆ ಒಂದು ಕಡೆ ಆದರೆ, ಸಂಪ್ರದಾಯ ಒಂದು ಕಡೆ ಆದರೆ, ಶಾಸ್ತ್ರ ಇನ್ನೊಂದು ಕಡೆ. ನಂಬಿಕೆ ಅವರವರ ಮನಸ್ಸಿಗೆ ತಕ್ಕಂತೆ ಮಾಡುವಂಥದ್ದು.
ಸಂಪ್ರದಾಯ ನಮ್ಮ ತಂದೆ ತಾಯಿ, ತಾತ ಅಜ್ಜಿ, ಮುತ್ತಾತ ಮುತ್ತಜ್ಜಿ, ಹೀಗೆ ನಮ್ಮ ಆ್ಯನ್ಸಿಸ್ಟರ್ಸ್, ನಮ್ಮ ಹಿಂದಿನ ತಲೆಮಾರುಗಳು ಮಾಡ್ಕೊಂಬಂದಿರತಕ್ಕಂಥದ್ದನ್ನು ಮುಂದುವರಿಸುವಂಥದ್ದನ್ನು ಸಂಪ್ರದಾಯ ಅಂತ. ಶಾಸ್ತ್ರ ಹೀಗೇ ಮಾಡಬೇಕು, ಇದೇ ರೂಲ್ಸ್, ಇದೇ ರೆಗ್ಯುಲೇಷನ್ಸ್, ಇಲ್ಲೇ ಕಮ, ಇಲ್ಲೇ ಫುಲ್ ಸ್ಟಾಪ್, ಹೀಗೆ ಹೇಳುವಂಥದ್ದು ಶಾಸ್ತ್ರ. ಅರ್ಥ ಆಯ್ತಲ್ಲ ನಿಮಗೆ ಈ ಮೂರರಲ್ಲಿ ವ್ಯತ್ಯಾಸ? ಸರಿ, ಹಾಗಾದರೆ ಪ್ರತಿಯೊಂದು ಸಂಪ್ರದಾಯಕ್ಕೂ ಬಳಸುವ ಒಂದು ವಸ್ತು ಅಂತಂದರೆ ಅದು ಗಂಟೆ. ವೈಜ್ಞಾನಿಕ ಕಾರಣ, ಗಂಟೆಯಲ್ಲಿ ತರಂಗಗಳು ಉತ್ಪತ್ತಿ ಆಗುತ್ತೆ. ಭಾಳ ವೈಜ್ಞಾನಿಕ ಕಾರಣ ಇದೆ ಗಂಟೆ ಬಾರಿಸ್ತಕ್ಕಂಥದ್ದು. ಸುಮ್ಮನೆ ನಮ್ಮ ಹಿರಿಯರು ಅದನ್ನು ಸೃಷ್ಟಿ ಮಾಡಿಲ್ಲ. ಹಾಗೆ ಯಾವುದೇ ಒಂದು ಶುಭ ಕಾರ್ಯ ಆಗಲಿ ನಾವು ಪ್ರಾರಂಭ ಮಾಡೋದೇ ಘಂಟಾನಾದದಿಂದ. ದೇವಸ್ಥಾನಗಳಿಗೆ ಹೋಗಲಿ ಗಂಟೆಯನ್ನು ಬಾರಿಸ್ತೀವಿ. ಆ ಶಬ್ದದ ತರಂಗಗಳಿದೆಯಲ್ಲ, ಅದರಿಂದ ಒಂದು ವೈಬ್ರೇಷನ್ ಉತ್ಪತ್ತಿ ಆಗುತ್ತೆ. ಅದು ನಮಗೆ ಖಂಡಿತ ಬೇಕು. ಇನ್ನು ಮನಃಶಾಂತಿ ಅನ್ನುವಂಥದ್ದು ನಮಗೆ ಸಿಗುತ್ತೆ. ಮೊದಲನೇದು ಗಂಟೆ ಬಾರಿಸೋದ್ರಿಂದ ಮನಃಶಾಂತಿ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ. ಅದೇ ಅಲ್ಲದೆ ಅಸುರಿ ಪ್ರವೃತ್ತಿ, ನಮ್ಮಲ್ಲಿರ್ತಕ್ಕಂಥ ಕೆಟ್ಟದ್ದೆಲ್ಲ ದೂರ ಆಗಿ ಒಂಥರ ದೇಹ ಹಗುರಾಗಿ ಮನಸ್ಸು ಏಕಾಗ್ರತೆ ಆಗುತ್ತೆ. ಇದಕ್ಕೋಸ್ಕರ ನಾವು ಗಂಟೆಯನ್ನು ಬಾರಿಸ್ತಕ್ಕಂಥದ್ದು. ಆಮೇಲೆ ವಿಶೇಷವಾಗಿ ಮನುಷ್ಯರ ಮನಸ್ಸು ಅನ್ನೋದು ಒಂದು ಕಡೆ ನಿಲ್ಲಲ್ಲ. ಮನಸ್ಸು ಸದಾಕಾಲ ವಿಚಲಿತವಾಗಿರುತ್ತೆ. ಚಲಿತ ಅಂದರೆ ಚಲಿತ ಅಂದರೆ ಓಡೋದು, ವಿಚಲಿತ ಅಂದರೆ ತುಂಬ ವಿಕೃತವಾಗಿ ಓಡೋದು. ಇವಾಗ ಇಲ್ಲಿರುತ್ತೆ ಮನಸ್ಸು, ಇನ್ನೊಂದು ಅರ್ಧ ಗಂಟೆ ಹೊಟ್ಟೆ ಹಸಿವಾದರೆ ಊಟದ ಕಡೆಗೆ ಹೋಗುತ್ತೆ. ಊಟ ಚೆನ್ನಾಗಿ ಊಟ ಮಾಡಿಬಿಟ್ರೆ ನಿದ್ರೆ ಕಡೆಗೆ ಮನಸ್ಸು ಹೋಗುತ್ತೆ. ಹೀಗೆ ಮನಸ್ಸು ಭಾಳ ವಿಚಲಿತ. ಆ ಮನಸ್ಸನ್ನು ಕೇಂದ್ರೀಕರವಾಗಿ ಇಟ್ಕೊಳ್ಬೇಕು, ಏಕಾಗ್ರತೆ ಇಟ್ಕೊಳ್ಬೇಕಂದ್ರೆ ಘಂಟಾನಾದ ನಮಗೆ ಭಾಳ ಮುಖ್ಯ. ಇದು ವೈಜ್ಞಾನಿಕವಾಗಿ ಕೂಡ ನಮಗೆ ಪ್ರೂವ್ ಆಗಿದೆ. ಮತ್ತು ಪರಮಾತ್ಮನ ಕಡೆಗೆ ನಮ್ಮ ಮನಸ್ಸು ಕೇಂದ್ರೀಕೃತವಾಗಬೇಕು ಅನ್ನೋ ಉದ್ದೇಶಕ್ಕೆ ಘಂಟಾನಾದವನ್ನು ಮಾಡುವಂಥದ್ದು. ಮತ್ತು ಗೌರವ, ಭಗವಂತನಿಗೆ ಕೊಡುವಂಥ ಗೌರವ ಅಂದರೆ ನಮ್ಮಲ್ಲಿ ನೀವು ಸಾಧಾರಣವಾಗಿ ಎಲ್ಲ ಫಿಲಮ್ಗಳೆಲ್ಲ ನೋಡ್ತಾ ಇರ್ತೀರ. ಒಬ್ಬ ರಾಜ ಬರ್ತಾಯಿದ್ರೆ, ಮಹಾರಾಜ ಚಕ್ರವರ್ತಿ ಬರ್ತಾಯಿದ್ರೆ, ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜಕುಲ ತಿಲಕ, ರಾಜ ವೈಭವ, ಹೀಗೆ ರಾಜರ ಬಗ್ಗೆ ನಾವು ಕೊಂಡಾಡಿ ಹೊಂದಾಡಿ ನಾವು ರಾಜರನ್ನು ಬರಮಾಡ್ಕೋತೀವಿ. ಇದು ರಾಜನಿಗೆ ಇಷ್ಟು ಮರ್ಯಾದೆ ಇದ್ದರೆ ಆ ರಾಜರಿಗೆಲ್ಲ ಚಕ್ರವರ್ತಿ ಆ ಭಗವಂತನಿಗೆ ಸುಪ್ರೀಂ ಪವರ್ ಅಂತ ಹೇಳ್ತೀವಿ. ಅವನನ್ನು ಬರಮಾಡ್ಕೊಳ್ಬೇಕಾದ್ರೆ ನಾವು ಪ್ರಾರಂಭದಲ್ಲಿ ಗೌರವ ಕೊಡುವಂಥ ಒಂದು ಲಾಂಛನ ಯಾವುದಂದರೆ ಅದು ಘಂಟಾನಾದ. ಇನ್ನು ಪೂಜಾ ಕಾಲದಲ್ಲಿ ಬಿಟ್ಟು ಈ ಥರ ಯಾವ ಕಾರ್ಯದಲ್ಲೂ ನಾವು ಗಂಟೆಗಳನ್ನು ಉಪಯೋಗಿಸೋದಿಲ್ಲ. ಈಗಂತೂ ಬಿಡಿ, ಸ್ಕೂಲಲ್ಲೂ ಬೆಲ್ ಬಂದುಬಿಟ್ಟಿದೆ, ಗಂಟೆ ಹೊಡಿತಾರೆ. ಆಮೇಲೆ ಯಾವುದನ್ನು ಆ್ಯಕ್ಷನ್ ಹಾಕಬೇಕಾದ್ರೂ ಗಂಟೆ ಹೊಡಿತಾರೆ. ಅದೇನೇ ಇರಲಿ, ಅವರವರು ಸ್ವಾರ್ಥಕ್ಕೆ, ಅವರವರ ಸಂಪ್ರದಾಯಕ್ಕೆ, ಅವರವರ ಒಂದು ಆಜ್ಞೆಗೆ ಉಪಯೋಗಿಸ್ಕೊಳ್ಳಿ. ನಮ್ಮಲ್ಲಿ ಪೂಜೆಗೆ ಬಿಟ್ಟು ಬೇರೆ ಯಾವುದೇ ಕಾರ್ಯಗಳಿಗೂ ಕೂಡ ಗಂಟೆನ ಉಪಯೋಗಿಸಲ್ಲ. ಒಮ್ಮೆ ಪೂಜೆ ಸಮಾಪ್ತಿಯಾಗಿ ಆ ಗಂಧದ ತುದಿಗೆ ಗಂಧ ಹಚ್ಚಿ ಒಂದು ಹೂವು ಇಟ್ಬಿಟ್ರೆ ಮತ್ತೆ ಪೂಜೆ ನಾವು ಯಾವಾಗ ಶುರು ಮಾಡ್ತೀವೋ ಅಲ್ಲಿವರೆಗೂ ಗಂಟೆನ ಕದಲಿಸಲ್ಲ, ಗಂಟೆನ ಮುಟ್ಟಲ್ಲ. ಇನ್ನು ಒಂದು ಸಲ ಆ ಶಬ್ದ ಮೊಳಗಿದ್ರೆ ವಾತಾವರಣದಲ್ಲಿ ಸುಮಾರು 10 ಸೆಕೆಂಡ್ಗಳ ಕಾಲ ಆ ತರಂಗಗಳು ನಮಗೆ ಕೇಳಿಸ್ತಾ ಇರುತ್ತೆ, ನಮ್ಮ ಕಿವಿಗೆ ಕೇಳಿಸ್ತಾ ಇರುತ್ತೆ. ದೇಹ ಶುದ್ಧಿ, ಮುಖ್ಯವಾಗಿ ದೇಹ ಶುದ್ಧಿ ಆಗುತ್ತೆ. ಸಪ್ತಚಕ್ರಗಳು ಅಂತ ಹೇಳ್ತೀವಲ್ಲ, 7 ಚಕ್ರಗಳು, ಅದೆಲ್ಲ ಕ್ಲೀನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಅದರ ಹಂಸ ಜಪಗಳು ಅದು ಮಾಡ್ಕೊಂಡು ಹೋಗುತ್ತೆ. ಆ ವೈಬ್ರೇಷನ್ಸ್ ನಮಗೆ ಸಿಗುತ್ತೆ. ದೇಹ, ಮನಸ್ಸು, ಆತ್ಮ ಈ ಮೂರಕ್ಕೂ ಕೂಡ ಶಕ್ತಿ ಕೊಡುತ್ತೆ ಘಂಟಾನಾದದ ಶಬ್ದದಿಂದ. ಜ್ಞಾಪಕ ಇರಲಿ, ನಾದ ಚೆನ್ನಾಗಿರಬೇಕು. ಸುಮ್ಮನೆ ಟೊಳ್ಳಾಗಿರೋ ಗಂಟೆ ತೊಗೊಂಬಂದು ಇಟ್ಕೋಬಾರ್ದು, ಚೆನ್ನಾಗಿರಬೇಕು ಗಂಟೆ. ಹಾಗೂ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಉತ್ಪತ್ತಿ ಮಾಡುವಂಥ ಬಲಿಷ್ಠವಾದಂಥ ಒಂದು ಫಲವನ್ನು ಈ ಒಂದು ಗಂಟೆ ಕೊಡುತ್ತೆ. ಒತ್ತಡಗಳನ್ನು ನಿವಾರಣೆ ಮಾಡುತ್ತೆ. ಈಗೆಲ್ಲ ಸೌಂಡ್ ಥೆರಪಿ ಅಂತ ಮಾಡ್ತಾರೆ. ಒಂದು ಕೋಣೆಯಲ್ಲಿ ಮಲಗಿಸ್ಬಿಟ್ಟು ಎಕೋ ಬರದೇ ಇದ್ದಂಗೆ ರೆಡಿ ಮಾಡಿ ತಲೆ ಮೇಲೆ ಗಂಟೆಯನ್ನು ಕಟ್ಟಿ ಆ ಗಂಟೆ ಶಬ್ದ ಮಾಡ್ತಾ ಇರ್ತಾರೆ. ಇದು ಕೂಡ ಸೌಂಡ್ ಥೆರಪಿ ಅಂತ ಹೇಳ್ತೀವಿ. ಹಾಗಾಗಿ ಆ ತರಂಗಗಳೇನು ಮಾಡುತ್ತೆ, ನಮ್ಮ ಶರೀರದಲ್ಲಿ ಬಲವನ್ನು ಉಂಟು ಮಾಡುತ್ತೆ. ಹಾಗೆ ಕೈಯಲ್ಲಿ ಗಂಟೆ ನಾಡಿಸೋದ್ರಿಂದ ನಮ್ಮ ಕೈಗೆ ಒಂದು ಒಳ್ಳೆ ವ್ಯಾಯಾಮ ಆಗುತ್ತೆ. ನರಗಳೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ರಕ್ತ ಚೆನ್ನಾಗಿ ನಮಗೆ ಉಪಯೋಗ ಆಗುತ್ತೆ. ಕಿವಿಗೆ ಇರುವಂಥ ರೋಗಗಳು ನಿವಾರಣೆ ಆಗುತ್ತೆ. ನಿಮಗೆ ಗೊತ್ತಿರಲಿ, ಈ ಮೈಗ್ರೇನ್ ತಲೆನೋವು ಮತ್ತು ತಲೆಗೆ ಶಿರೋಭಾರ ಅಂತೀವಿ, ತಲೆ ಮೇಲೆ 100 kg ತೂಕ ಇಟ್ಟಂಗಿರುತ್ತಲ್ಲ, ಈ ಥರದ ಸಮಸ್ಯೆಗಳಿಗೂ ಕೂಡ ನಾವು ಘಂಟಾನಾದ ಮಾಡೋದ್ರಿಂದ, ಆ ಶಬ್ದವನ್ನು ನಾವು ಕೇಳಿಸ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ಈ ಥರದ ಸಮಸ್ಯೆಗಳು ಕೂಡ ನಮಗೆ ದೂರ ಆಗುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ಹಾಗೆ ವಿಶೇಷವಾಗಿ ಏನಪ್ಪ ಅಂತಂದರೆ, ಈ ಘಂಟಾನಾದ ಮಾಡೋದ್ರಿಂದ
ಆ ಸ್ಥಾನದಲ್ಲಿ ಒಂದು ಬಲ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತೆ. ಮತ್ತು ದೈವ ಸಾನ್ನಿಧ್ಯ ಅನ್ನೋದು ಸಿಗುತ್ತೆ. ಎಲ್ಲರಿಗೂ ಎಚ್ಚರಿಕೆ, ಸಾವಧಾನ್ ಅಂತ ಹೇಳ್ತೀವಲ್ಲ ನಾವು, ಸಾವಧಾನವಾಗಿರಿ ಅಂತ ಯಾವಾಗ ಹೇಳ್ತೀವೋ ಅವಾಗೆಲ್ಲರೂ ನಿಶಬ್ದ, ಸೈಲೆಂಟ್ ಅಂತ ತಕ್ಷಣ ಎಲ್ಲರೂ ಹೇಗೆ ಸೈಲೆಂಟ್ ಆಗಿಬಿಡ್ತಾರೆ. ತುಂಬ ಜೋರಾಗಿ ಮಾತಾಡ್ತಾರೆ. ಒಂದು ಸ್ಕೂಲಲ್ಲಿ ಮಕ್ಕಳೆಲ್ಲ, ವಿದ್ಯಾರ್ಥಿಗಳೆಲ್ಲ ಮಾತಾಡ್ತಾ ಇರ್ತಾರೆ. ಪ್ರೊಫೆಸರು, ಟೀಚರು, ಲೆಕ್ಚರರು ಬಂದ ತಕ್ಷಣ ಸೈಲೆಂಟ್ ಅಂದ ತಕ್ಷಣ ಎಲ್ಲರೂ ಸೈಲೆಂಟಾಗಿ ನಿಶಬ್ದ ಮೌನ ಆಗುತ್ತೆ. ಹಾಗೆ ಆ ಗಂಟೆನ ಬಾರಿಸೋದ್ರಿಂದ ಕೂಡ ಎಲ್ಲೋ ಪೂಜೆ ಆಗ್ತಿದೆಯಪ್ಪ ಅಂತ ಮಾತಾಡೋರು ಕೂಡ ಕಡಿಮೆ ಮಾತಾಡ್ತಾರೆ, ಸಂಪೂರ್ಣ ಪೂಜೆ ಕಡೆ ಗಮನ ಕೊಡ್ತಾರೆ. ಹಾಗಾಗಿ ವೀಕ್ಷಕರೇ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು, ಯಾವುದೇ ಕಾರಣಕ್ಕೂ ಕೂಡ ನೀವು ಹಿಂಜರಿಬೇಡಿ, ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಒಂದಂತೂ ಸ್ಪಷ್ಟ, ಮನೆಯಲ್ಲಿ ಘಂಟಾನಾದ ಮಾಡೋದ್ರಿಂದ ನಿಮ್ಮ ಮನೆಗೆ ಒಳ್ಳೆಯದು, ಮನೆಯಲ್ಲಿರ್ತಕ್ಕಂಥ ಕೆಟ್ಟದ್ದನ್ನು ದೂರ ಮಾಡ್ದಂಗೆ, ನಿಮ್ಮ ಆರೋಗ್ಯ ವೃದ್ಧಿ ಆದಂಗೆ. ಜೊತೆಗೆ ಶಿವನ ಪೂಜೆ ಮಾಡುವಂಥವರು ನಂದಿಮೂರ್ತಿ, ವಿಷ್ಣುವನ್ನು ಪೂಜೆ ಮಾಡೋರು ಆಂಜನೇಯ ಸ್ವಾಮಿ ಮೂರ್ತಿ, ವಿಶೇಷವಾಗಿ ಕೆಲವೊಬ್ಬರು ಸಂಪ್ರದಾಯದ ಪ್ರಕಾರ ಜೋಡಿ ಗಂಟೆ ಅಥವಾ ಮೂರ್ತಿ ಇಲ್ಲದೆ ಇರ್ತಕ್ಕಂಥ ಗಂಟೆ ಉಪಯೋಗಿಸ್ತೀರಾ. ಆ ಗಂಟೆ ಕೆಳಗಡೆ ತಟ್ಟೆ ಹೇಳೋದು ಮಾತ್ರ ಮರಿಬೇಡಿ. ಇದೆಲ್ಲವೂ ಕೂಡ ಗಂಟೆಗೆ ಸಂಬಂಧಪಟ್ಟಂಥ ವಿಚಾರ. ನಾನು ಭಾಳ ಸೂಕ್ಷ್ಮವಾಗಿ, ಭಾಳ ಸಂಕ್ಷಿಪ್ತವಾಗಿ, ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗೋ ರೀತಿಯಾಗಿ ಹೇಳಿದ್ದೀನಿ. ಇದನ್ನು ನೀವು ಕ್ರಮವಾಗಿ ಆಚರಣೆ ಮಾಡಿದ್ರೆ ಖಂಡಿತವಾಗಲೂ ಭಗವಂತನ ಆಶೀರ್ವಾದ ನಿಮ್ಮ ಮುಂದೆ, ನಿಮ್ಮ ಮೇಲೆ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.